KCT ರಿಸಲ್ಟ್ ಅಂತೂ ಬಂತು, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇನ್ಕವ್ರಿಗೆ ಎಕ್ಸ್ಪೆಕ್ಟೆಡ್ಗಿಂತ ಕಡಿಮೆ ಬಂದಿದೆ. ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲ. ನಮಗೆ ರ್ಯಾಂಕಿಂಗ್ ಬಂದಿಲ್ಲ, ನಮಗೆ ಸೀಟು ಸಿಗುತ್ತಾ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಈಗ ಯೋಚನೆ ಮಾಡ್ತಿದ್ದೀರಾ. ನಮ್ಮ ರ್ಯಾಂಕಿಗೆ ಸೀಟ್ ಸಿಗುತ್ತಾ ಸಿಗೋದಿಲ್ವಾ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕಿಂಗು 500 ಇರಲಿ, 5000 ಇರಲಿ, 50,000 ಇರಲಿ, 1,00,000 ಇರಲಿ, 1,50,000 ಇರಲಿ, ನೋ ಪ್ರಾಬ್ಲಮ್. ಎಲ್ರಿಗೂ ಸೀಟು ಸಿಕ್ಕೇ ಸಿಗುತ್ತೆ. ಅದೊಂದು ಕಾನ್ಫಿಡೆನ್ಸ್ ಆಗಿರಿ. ಸೊ ಸೀಟಂತೂ ಸಿಕ್ಕೇ ಸಿಗುತ್ತೆ, ನೋ ಪ್ರಾಬ್ಲಮ್, ವರಿ ಮಾಡಬೇಡಿ. ಈಗ ಬಂದಿರೋ ರ್ಯಾಂಕಲ್ಲಿ ಒಳ್ಳೆಯ ಕಾಲೇಜನ್ನ ಪಡಿಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಬೇಕಾಗಿರೋದು ಈಗ ಆಪ್ಷನ್ ಎಂಟ್ರಿ. ಸೊ KUನವರೀಗ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಅದಾದಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಮಾಡ್ತಾರೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಮಾಡಿದಾಗ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕು ನೀವು. ಆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋ ಕಾಲೇಜುಗಳನ್ನ ಆ್ಯಡ್ ಮಾಡಬೇಕು. ಆ ಆ್ಯಡ್ ಮಾಡೋದು ಹೇಗೆ, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದಾಗ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಯಾವುದು ಬೆಸ್ಟ್ ಕಾಲೇಜನ್ನ ನೀವು ಚೂಸ್ ಮಾಡಬೇಕು, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ಸದ್ಯಕ್ಕೆ ಈಗ ನಿಮಗೆ ಬಂದಿರೋ ರ್ಯಾಂಕಿಗೆ ಅನುಗುಣವಾಗಿ ನಿಮಗೊಂದು ಬೆಸ್ಟ್ ಕಾಲೇಜು ಸಿಕ್ಕೇ ಸಿಗುತ್ತೆ ಅಂತ ನೀವೀಗ ಕಾನ್ಫಿಡೆನ್ಸ್ ಆಗಿರಿ. ಒಂದು, ನೀವು ಎಕನಾಮಿಕಲಿ ಅಂದರೆ ಮನೆ ಕಡೆ ಚೆನ್ನಾಗಿದ್ದು, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದರೆ, ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿದ್ದರೆ ನೀವು ಮ್ಯಾನೇಜ್ಮೆಂಟ್ ಕೋಟ ಮುಖಾಂತರ ನೀವು ಸೀಟ್ನ ಪಡ್ಕೋಬೋದು. ಇಲ್ಲ ನಾವು KA ಮುಖಾಂತರನೇ ಹೋಗ್ತೀವೇನೋ ಆಗಿದ್ದರೆ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕು. ಅದನ್ನು ಮುಂದೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ಓಕೆ, ಈಗ ನಿಮ್ಗೆ ಎಷ್ಟೋ ಒಂದು ರ್ಯಾಂಕಿಂಗ್ ಬಂದಿದೆ, ಒಂದು 20,000, 10,000, 5,000, 1,000 ಆರ್ 3,000 ಇಲ್ಲ 80,000 ಈಗ ಬಂದಿದೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಫಸ್ಟ್ ಏನು ಅಂದರೆ, ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಒಂದು ಮೇಯ್ನ್ ವರ್ಕ್ ಏನಪ್ಪ ಅಂದರೆ, ಫಸ್ಟ್ ನೀವು ಪ್ರೀವಿಯಸ್ ಇಯರ್ ಕಟ್ ಆಫನ್ನ ತಗೊಳ್ಳಿ. ನಿಮಗೆ ಯಾವ ಬ್ರಾಂಚ್ ಬೇಕು, ಯಾವ ಕಾಲೇಜ್ ಬೇಕು ಅದನ್ನು ಮೊದಲು ನೋಟ್ ಔಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರ್ಯಾಂಕಿಂಗ್ ನೋಡ್ಕೊಳ್ಳಿ. ಕಟ್ ಆಫನ್ನ ಲಾಸ್ಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಅಥವಾ ಲಾಸ್ಟ್ ಇಯರ್ ಕಟ್ ಆಫ್ ತೊಗೊಳ್ಳಿ. ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅಂದ್ಕೊಂಡಿದ್ರೋ ಅದರ ಕಟ್ ಆಫ್ಗಳನ್ನ ತೊಗೊಳ್ಳಿ. ವೆಬ್ಸೈಟಲ್ಲಿ ಲಭ್ಯ ಇದೆ. ಓಕೆ, ಅದನ್ನು ನೀವು ಕಟ್ ಆಫ್ನ ತೊಗೊಳ್ಳಿ. ಕಟ್ ಆಫ್ ತೊಗೊಂಡು ಚೆಕ್ ಮಾಡ್ಕೊಳ್ಳಿ. ಈಗ ಸಪೋಸ್ ನಿಮಗೊಂದು ರ್ಯಾಂಕಿಂಗ್ ಈಗ ಒಂದು 20,000 ಬಂದಿದೆ ಅಂದ್ಕೊಳ್ಳೋಣ. ಲಾಸ್ಟ್ ಇಯರು 20,000ಅಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗೆ ಸೀಟ್ ಸಿಕ್ಕಿದೆ ಒಂದ್ಸಲ ಅಬ್ಸರ್ವ್ ಮಾಡಿ. ಅದನ್ನು ಒಂದು ಕಡೆ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ನೀವೀಗ ಆಪ್ಷನ್ ಎಂಟ್ರಿ ಬಿಡ್ತಾರಲ್ವಾ, ಆಗ ಆ ಕಾಲೇಜುಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಒಳ್ಳೆಯ ಕಾಲೇಜುಗಳನ್ನ ನೀವು ಪಡ್ಕೋಬೋದು. ಬಂದಿರೋ ರ್ಯಾಂಕಿಂಗ್ ಸಪೋಸ್ ಈಗ 10,000 ಬಂದಿದೆ ಅಂದ್ಕೊಳ್ಳೋಣ. ಹಾಗಾಗಿ ನಿಮ್ಗೀಗ RVCನ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಬಂದಿರೋ ರ್ಯಾಂಕಿಂಗ್ ಏನು 10,000. ಆ 10,000ಅಲ್ಲಿ ಯಾವ ಕಾಲೇಜು ಸಿಗಬಹುದು, ಅದರಲ್ಲಿ ಬೆಸ್ಟ್ ಯಾವ ಕಾಲೇಜ್ ಸಿಗ್ಬೋದು ಅಂತ ನೀವೀಗ ಚೂಸ್ ಮಾಡಬೇಕು. ಅಂದರೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕಟ್ ಆಫ್ ತೊಗೊಳ್ಳಿ. ಫಸ್ಟ್ ರೌಂಡ್ ಕಟ್ ಆಫ್ ತೊಗೊಳ್ಳಿ, ಸೆಕೆಂಡ್ ರೌಂಡ್ ಕಟ್ ಆಫ್ ತೊಗೊಳ್ಳಿ, ಥರ್ಡ್ ರೌಂಡು ಕಟ್ ಆಫ್ ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ತೊಗೊಂಡು ಆಯಾ ಕಾಲೇಜ್ಗಳನ್ನ ಆ್ಯಡ್ ಮಾಡಿ ಆಯಾ ಬ್ರಾಂಚ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಇದರ ಇಂಜಿನಿಯರಿಂಗ್ ಆಗಲಿ, BSc AG ಆಗಲಿ ಅಥವಾ ಫಾರ್ಮಾ ಸೈನ್ಸ್ ಆಗಲಿ, ನಿಮಗೆ ನಿಮ್ಮ ಇಂಟೆನ್ಷನ್, ನಿಮ್ಗೆ ಯಾವ ಫೀಲ್ಡಲ್ಲಿ ಇಷ್ಟ ಇದೆಯೋ, ಯಾವ ಬ್ರಾಂಚ್ ನಿಮಗೆ ಇಷ್ಟ ಇದೆಯೋ ಆ ಬ್ರಾಂಚ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕು. ಮತ್ತು ಈ ವರ್ಷ ಮೆಡಿಕಲ್ ಕೌನ್ಸಿಲಿಂಗು ಮತ್ತು ಇಂಜಿನಿಯರಿಂಗ್ ಕೌನ್ಸಿಲಿಂಗು KUನವರು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದು ಇಷ್ಟೇ, ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೂ ಹೋಪ್ ಇಟ್ಕೊಳ್ಳಿ, ನಿಮಗೊಂದು ಬೆಸ್ಟ್ ಕಾಲೇಜು ಸಿಗುತ್ತೆ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಆಪ್ಷನ್ ಎಂಟ್ರಿಗಳನ್ನ ಹೇಗೆ ಮಾಡಬೇಕು, ಯಾವ್ಯಾವ ಕಾಲೇಜುಗಳನ್ನ ಆ್ಯಡ್ ಮಾಡಬೇಕು, ಯಾವ್ಯಾವ ಬ್ರಾಂಚ್ಗಳನ್ನ, ಹಾಗೆ ಯಾವ್ಯಾವ ಕೋರ್ಸಸ್ಗಳನ್ನ ಆ್ಯಡ್ ಮಾಡಬೇಕು ಅಂತೇಳಿ ಮುಂದಿನ ವಿಡಿಯೋಗಳು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಟ್.